ವಿದ್ಯಾರ್ಥಿಗಳ ಪ್ರಶ್ನೆ ನಂಬರ್ 71 94ನೇ ಇಸ್ವಿದು ಸರಿಯಾಗಿ ನೋಡ್ರಿ. ಒಬ್ಬ ವ್ಯಕ್ತಿ ಎತ್ತರ 2 1 ರೂಪಾಯಿ ನಾಣ್ಯ, 5 50 ಪೈಸೆ ನಾಣ್ಯ, 4 25 ಪೈಸೆ ನಾಣ್ಯ, 5 10 ಪೈಸೆ ನಾಣ್ಯಗಳಿವೆ. ಆತನಲ್ಲಿರುವ ಒಟ್ಟು ಹಣ ಎಷ್ಟು ಅಂತ ಕೇಳ್ಯಾರ. ಇದನ್ನ ಹೆಂಗ್ ಮಾಡ್ತೀರಿ ನೋಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು. ಹಚ್ಕೊಳ್ಳೋದು ಸರಿಯಾಗಿ ಮೊದಲು ಕಲಿಬೇಕು ನೀವು. ನೋಡ್ರಿ, ಮೊದಲು ಏನಂದ ನಾವ 2 1 ರೂಪಾಯಿ ನಾಣ್ಯ, 2 1 ರೂಪಾಯಿ ನಾಣ್ಯ, 2 1 ರೂಪಾಯಿ ನಾಣ್ಯ ಬರೋಬ್ಬರಿ ಎಷ್ಟಾಯ್ತು? 2 ರೂಪಾಯಿ ಆಯ್ತು. ಇನ್ನು ಮುಂದೆ ನೋಡ್ರಿ, 5 50 ಪೈಸೆ ನಾಣ್ಯ, 5 50 ಪೈಸೆ ಹೆಂಗೆ ಹಚ್ಕೋಬೇಕು? 0.50 ನೋಡಿ, 5 5 25, 2.50 ನೋಡಿ. ಆಮೇಲೆ 4 25 ಪೈಸೆ ನಾಣ್ಯ, 4 25 ಪೈಸೆ ನಾಣ್ಯಗಳು ಅಂದ್ರೆ ಎಷ್ಟಾಯ್ತು? 1.00. ಆಮೇಲೆ 5 10 ಪೈಸೆ ನಾಣ್ಯಗಳು, 5 ಗುಂಡ್ಲೆ 10 ಪೈಸೆ ನಾಣ್ಯಗಳು = 50 ಪೈಸೆ. ಒಟ್ಟು ಎಷ್ಟಾತ್ ನೋಡ್ರಿ ಹಣ? ಕೂಡ್ಸ್ರಿ. ಪೂಜೆ 5 5 10, ಕೈಲ ಬಂತು 1, 6 ರೂಪಾಯಿ. ಎಷ್ಟು ಬಂತಪ್ಪ? 6 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಎ. ದಶಮಾಂಶ ತೆಗೆದಿಟ್ಟು ಬಿಡ್ರಿ, 6 ರೂಪಾಯಿ ಅಂತ ಬರೆದು ಬಿಡ್ರಿ. ಓಕೆ, ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನ ಅಂದ್ರೆ ಇವ್ರಿಗೆ ಹಚ್ಚಲಿಕ್ಕೆ ಬರ್ತದಿಲ್ಲೋ, ನಾಣ್ಯ ಎಲ್ಲ ವ್ಯವಹಾರ ಜ್ಞಾನ ಚೆಕ್ ಮಾಡ್ತಾರೋರು. ಇವು ರೂಪಾಯಿ ಪೈಸೆ ಹಚ್ಚಲಿಕ್ಕೆ ಬರ್ತದೋ ಇಲ್ಲೋ ನೋಡ್ರಿ. ಎಷ್ಟು ಮೆಂಟಲ್ ಎಬಿಲಿಟಿ ಗಣಿತಗಳಿರ್ತಾವ. 2 1 ರೂಪಾಯಿದ ನಾಣ್ಯ ಹೆಂಗೆ ಹಚ್ಕೋತಾನ ನೀವ? ನಾಣ್ಯಗಳ ಬಗ್ಗೆ ಇವ್ ಕಲ್ಪನೆ ಅದನ್ನು ಇಲ್ಲೋ ವಿಚಾರ ಮಾಡ್ತಾರ ನೋದಾಯ್ತ. ತಿಳಿತಲ್ಲ ನಿಮಗ? ನೋಡ್ರಿ, ಈಗ 2 1 ರೂಪಾಯಿದು ಹೆಂಗ್ 1 ರೂಪಾಯಿ ಹಿಂಗೆ ಹಚ್ಕೋಬೇಕು. 2 1 ರೂಪಾಯಿದು 2 ರೂಪಾಯಿ ಆಯ್ತು. 5 50 ಪೈಸೆದು, 5 5 25, 2.50 ಹಚ್ಬೇಕು. ಆಮೇಲೆ 4 25 ಪೈಸೆದು, 25 ಪೈಸೆದು 4 ಅಂದ್ರೆ ಎಷ್ಟಾಯ್ತು? 1 ರೂಪಾಯಿ ಆಯ್ತು. 10 ಪೈಸೆದು 5 ಅಂದ್ರೆ 50 ಪೈಸೆ ಆಯ್ತು. 5 50 ಪೈಸೆದು ಅಂತಂದ್ರೆ ಎಷ್ಟು? 2.50 ಆಯ್ತು. ಬರೋಬ್ಬರಿ 6 ರೂಪಾಯಿ. ಉತ್ತರ ಸಂಖ್ಯೆ ಎ.